ಇನ್ನೇನೇನಾರ ಆ 3 ಜನ ಐತಲ್ಲ ಇನ್ನು ಓಟ್ ಹಾಕಕ್ಕೆ ತೀರ್ಮಾನ ಮಾಡ್ಕೊಂಡ್ರಿ ಯಾರಿಗೆ ಹಾಕದಂತ. ನಮ್ಮ ದೇಶ ಯಾರ ಕೈಯಲ್ಲಿ ಸುರಕ್ಷಿತವಾಗಿರುತ್ತೋ ಅಂಥವ್ರಿಗೆ ಓಟ್ ಹಾಕುವುದು ಅಂತ ತೀರ್ಮಾನ ಮಾಡಿದ್ದೀನಪ್ಪ. ಇಷ್ಟು ವರ್ಷದ ಆಡಳಿತದಲ್ಲಿ ಯಾರ ಕೈಯಲ್ಲಿ ದೇಶ ಭದ್ರವಾಗಿತ್ತುವೋ ಅನ್ನೋ ಅನುಭವ ನಿನಗೂ ಇದೆ, ನನಗೂ ಇದೆ ಅಲ್ವೇ? ಅದನ್ನು ಇಟ್ಕೊಂಡೇ ನಾವು ಓಟ್ ಹಾಕಬೇಕಾಗುತ್ತೆ ಮರಿಯಪ್ಪ. ಏನು ಹೇಳ್ತೀಯ? ಭದ್ರಮ್ಮ, ನೀನೇನು ಯೋಚನೆ ಮಾಡ್ತಾ ಕೂತ್ಕೊಂಡೆ? ಅಲ್ಲ, ರನ್ನಿಂಗ್ ಕರ್ಕೊಂಬರ್ಲಿಲ್ವೇ? ಇಲ್ಲ ಕಣಮರೆ, ಅದೇ ಯಾರೋ ಆ ಕಡೆ ಓಣಿ ಐತಲ್ಲ, ಮ್ಯಾಗಲ್ ಬಿದ್ದಿ ಓಣಿ, ಅಲ್ಲಿ ಅದು ಯಾವನೋ ಚುಡಾಯಿಸ್ತಾನಂತೆ. ಒಂದು ತಿಂಗಳಿಂದನೂ ಹೇಳ್ದೆ ಮುಚ್ಚಿ ಮಾಡಿಕೊಂಡಿದ್ಲು. ಅದಕ್ಕೆ ನಾನು ಹಂಗೆ 500 ತಗೋಸಿ ಮಾತಾಡ್ಕೊಂಡು ಪೊಲೀಸ್ ಕಂಪ್ಲೇಂಟ್ ಕೊಡೋದ ಬೇಡವೋ ಅಂದ್ಕೊಂಡು ಯೋಚನೆ ಮಾಡ್ಕೊಂಡು ಹಂಗೆ ತಗ ಬಂದು ಕಣಂದರೆ. ರಾಮ ಈ ರಾಜ್ಯದಲ್ಲಿ ರಕ್ಷಣೆನೇ ಇಲ್ದಾಗ ಆಗ್ಬಿಡ್ತಮ್ಮ ಹೆಣ್ಮಕ್ಳಿಗೆ. ಏನು ಓಡಾಡೋ ಹಾಗೆ ಇಲ್ವೇ ಹೆಣ್ಮಕ್ಳು? ಏನು ಪರದೆ ಹಾಕೊಂಡು ಕೂತ್ಕೊಳ್ಳೋಕ್ಕಾಗುತ್ತೆ ನಾವು? ಏನು ಹೇಳೋರು ಕೇಳೋರು ಯಾರೂ ಇಲ್ಲ. ಮುಖ್ಯವಾಗಿ ಕಾನೂನು ಗಟ್ಟಿ ಇಲ್ಲ ನೋಡು. ಈ ಕಾನೂನು ಗಟ್ಟಿ ಇದ್ದರೆ ಇನ್ನೊಂದು ಹೆಣ್ಮಕ್ಳ ತಂಟೆಗಾಗಲಿ ಗಂಡು ಮಕ್ಳ ತಂಟೆಗಾಗಲಿ ಹೋಗಬಾರ್ದು ಅನ್ನೋ ಅಷ್ಟರ ಮಟ್ಟಿಗೆ ಶಿಕ್ಷೆ ಬಿಗಿಯಾಗಬೇಕು. ಅವಾಗಲೇ ನೋಡಿದೆಲ್ಲ ಆಗೋದು. ಕಣ್ಣಮ್ಮರೇ, ಸರಿಯಾಗಿ ಹೇಳಿದ್ರಿ ನೀವು. ನೋಡ, ಪೊಲೀಸ್ ಕಂಪ್ಲೇಂಟ್ ಬೇಡ, ಏನು ಬೇಡ, ಎಲ್ಲರೂ ಸೇರ್ಕೊಂಡು ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ನಡಿ. ಏನಾದ್ರು ಕಿತ್ತುಬಿಟ್ಟು ಕೈ ಕೊಟ್ಬಿಟ್ಟು ಕಳಿಸ್ಬಿಡೋ ಅದನ್ನ. ಅದೇ ಗಂಡಸು ಅಂತ ಮೆರೆತವನಲ್ಲ, ಅದನ್ನೇ ಕಿತ್ತು ಕೈ ಕೊಟ್ಟು ಕಳಿಸ್ಬಿಡೋ. ಅವಾಗ ಸರಿ ಆಯ್ತದೆ ಈಗ. ಆಯಿತು, ತಾಳ್ಮೆ. ಕೋಪದಲ್ಲಿ ಯಾವುದೇ ನಿರ್ಧಾರ ಮಾಡಬೇಡಿ. ಆಯಿತು, ಆ ರಂಗಿದು ತಪ್ಪಿದೆ. ಒಂದು ವಾರ ಗಮನಿಸಿದವಳು ಮೊದಲು ಬಂದು ನಿನಗೆ ಹೇಳಬೇಕಾಗಿತ್ತು. ಇರಲಿ, ಎಲ್ಲರೂ ಒಟ್ಟಿಗೆ ಹೋಗಿ ಆ ಹುಡುಗನ ಮನೆಗೆ ಹೋಗಿ ಬುದ್ಧಿ ಹೇಳ್ಬರೋಣ. ನಮ್ಮನೆ ಹೆಣ್ಮಕ್ಳೇನು ಬಿಟ್ಟು ಬಿದ್ದಿದ್ದಾರೆಯೇ? ಆದರೂ ಕೋಪ ಬೇಡ, ನಿಧಾನಕ್ಕೆ ಹೋಗಿ ಮಾತಾಡ್ಕೊಂಡು ಬರೋಣ ಭದ್ರಮ್ಮ. ಏನು ಯೋಚನೆ ಮಾಡಬೇಡ. ಇಲ್ಲ ಅಂದರೆ ಗೊತ್ತೇ ಇದೆಯಲ್ಲ, ದಂಡಂ ದಶಗುಣಂ ಭವೇತ್ ಅಂತ ಹೇಳಿ. ಏನು ಮಾಡಬೇಕು ಅದನ್ನು ಮಾಡೋಣ, ಸೈಲೆಂಟಾಗಿ ಮಾಡೋಣ. ನೀವೇನೋ ತಾಳ್ಮೆ ಅಂತ ಹೇಳ್ತೀರಿ, ಆದರೆ ಹೆತ್ತವ್ರು ಹೇಗೆ ತಡ್ಕೋಬೇಕು ಹೇಳಿ? ಇಂಥ ಕುಂಡು ಪೋಖ್ರಿಗಳಿಗೆ ಸರಿಯಾಗಿ ಪಾಠ ಕಲಿಸೋ ಸರ್ಕಾರ ಇರಬೇಕು ಕಣವ. ನಮ್ಮ ಮಂತ್ರಿಗಳು ಎಲ್ಲರೂ ಏನು ಮಾಡ್ತಾವ್ರೋ ಏನೋ, ಕಾನೂನು ಸಿಗಟ್ಟಿ ಮಾಡಬೇಕು. ಲೂಸ್ ಬಿಟ್ಬಿಟ್ರೆ ಹಿಂಗೆ ಆಗೋದು. ಈಗ ಹೆಂಗೂ ಈ ಎಲೆಕ್ಷನು ಲೋಕಸಭಾ ಚುನಾವಣೆಗೂ ಸ್ವಲ್ಪ ನೋಡಿ ಮಾಡಿ ಓಟ್ ಹಾಕಬೇಕು ಜನಗಳು. ನಮಗೆ ದೇಶ ಮುಖ್ಯ ಅಲ್ವಾ? ದೇಶ ಭದ್ರವಾಗಿದ್ದರೆ ನಾವು ತಿಳ್ಕೊಬೇಕು. ಜನ ಏನೋ ಬಿಟ್ಟು ಅದು ಇದು ಅಂತ ಅಂದ್ಕೊಂಡು ಆಸೆ ಪಟ್ಟರೆ ಏನೇನೋ ಆಗೋಯ್ತದೆ. ಯಾರಿಗೆ ಹೇಳೋದು ಹೇಳು? ಜನ ಕೆಲಸ ಮಾಡೋದನ್ನೇ ಮರಿತಾ ಇದ್ದಾರೆ ಅನ್ಸ್ಬಿಟ್ಟಿದೆ. ಮೊದಲೇ ಸೋಂಬೇರಿಗಳು. ತೂಕಡ್ಸೋರಿಗೆ ಹಾಸ್ಕೊಟ್ರು ಅಂತಾರಲ್ಲ ಗಾದೆ, ಹಾಗಾಗ್ತಾ ಇದೆ ಯಾಕೋ. ಸ್ವಲ್ಪ ಯೋಚನೆ ಮಾಡಬೇಕು ಆಳೋ ಜನ. ಯೋಚನೆ ಮಾಡದಿದ್ರೆ ದೇಶ ಹಾಳಾಗಿ ಹೋಗುತ್ತೆ ನೋಡ್ರಿ. ಅದಕ್ಕೆ ಕಣಂದರೆ ರಂಗಿನ ಇದು ಓಟೊಂದು ದಿನ 26ನೇ ತಾರೀಕು ನನ್ನ ಜೊತೆ ಕರ್ಕೊಬರೋದು ಬೇಡವೋ ಅಂತ ಯೋಚನೆ ಮಾಡ್ತೀನಿ. ಹಾಳಾದು ಗಂಟೆಗಳು ಸರಿಯಾಗಿದ್ದಿದ್ರೆ ನಮಗೆ ಯಾಕೆ ಇಷ್ಟು ನೋವಾಗಿರೋದವ್ನರೇ? ಬರೀ ಹೆಣ್ಮಕ್ಳು ಅಂದ್ಬಿಟ್ಟು ಅವ್ರಿಗೆ ಬುದ್ಧಿ ಹೇಳೋದಾಯ್ತು, ಗಂಡು ಮಕ್ಳಿಗೆ ಬುದ್ಧಿ ಹೇಳೋರು ಯಾರೂ ಇಲ್ವಾ? ಏನು ಮಾಡೋದು? ಈಗ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಅವ್ರಿನ ಕ್ರಮ ತಗೊಂಡಾರ. ನನಗಂತೂ ಯಾರ ಕೈಗೂ ಬೆಚ್ಚು ಮಾಡೋಕ್ಕಾಗಕ್ಕಿಲ್ಲ. ಅದಕ್ಕೆ ಈ ಹುಡುಗನ್ನೇ ಸರಿಯಾಗಿ ಪಾಠ ಕಲಿಸಿ ಅವನಿಗೆ ಬೆಚ್ಚು ಮಾಡ್ಬಿಡವ ಅನಿಸ್ತೈತೆ ಕಣಂದರೆ. ಏನು ಮಾಡಿದ್ರಿ? ಧೈರ್ಯ ತಗೊಂಡಿಲ್ಲ ಅಂದರೆ ನಮಗೆ ಬದುಕಿಗೆ ಬಿಟ್ಟವು. ಅದಕ್ಕ ಬದ್ರಿ ಎದ್ರಿಕೊಂಡಾಗಿ ನಾನಿಲ್ವಾ? ಬಾ ಒಟ್ಟಿಗೆ ಹೋಗೋ. 26 ತಾರೀಕು ಅದು ಯಾವನ್ ಬಂದ್ರೆ ನಾನು ನೋಡ್ತೀನಿ. ಸರಿಯಾಗಿ ಬುದ್ಧಿ ಕಳಿಸ್ಬಿಡ್ತೀನಿ. ಏನು ಮೆರಿತಾವನ ಗಂಡಸು ಅಂತ ಅದನ್ನೇ ಕಿತ್ತು ಕೊಟ್ಬಿಡ್ತೀನಿ ಕೈಗೆ ಅವನಿಗೆ. ಏನು ತಿಳ್ಕೊಂಡವನೇ? ಹೆಣ್ಮಕ್ಳು ಅಂದರೆ ನಮ್ಮ ಮಟ್ಟೆವು ಹೆಣ್ಮಕ್ಳಿಕಂದ್ರೆ ಸುಮ್ಕಿರು. ನಮ್ಮ ರಮೇಶನ ಬರ್ತಾನಲ್ಲ, ಅವನು ಜೊತೆ ಕರ್ಕೊಂಡು ಎಲ್ಲರೂ ಒಟ್ಟಿಗೆ ಹೋಗೋ ಅವತ್ತು. ಅದು ಯಾವನ್ ಬರ್ತಾನೆ ಬರಲಿ, ಅದು ಯಾರು ಬಂದಾರೋ ನಿಂತ್ಕೊತೀನಿ ನಾನೇ ಮುಂದೆ. ಆಯಿತು ಸುಮ್ಕಿರಮ್ಮಿ ಗಿಜ್ಜಿ. ಅದೇನೋ ಆ ಪಾರ್ಟಿ ಜೋರಾಗಿ ಮಾತಾಡ್ದೆ. ಸುಮ್ಕಿರು, ಅದು ಏನು ಮಾಡಬೇಕು ಅದನ್ನು ಸೈಲೆಂಟಾಗಿ ಮಾಡ್ತಾ ಇರಬೇಕು. ಅಂದ್ರೆ ಹೇಳ್ದಂಗೆ ಬಾಯಿ ಬಿಡಬೇಡ. 4 ಜನ ಕೇಳಿಸ್ಕೊಂಡು ಇನ್ನೂ ಒಂದು ಆಗೋಯ್ತದೆ. ಸುಮ್ಕಿರು, ಅದೇನು ಮಾಡಬೇಕು ಮಾಡೋ. ಭದ್ರಮ್ಮ ಎದ್ರಕೋಬೇಡಿ ಸುಮ್ಕಿರಿ.
ಅದ್ಯಾಕ ಒಂದು ಓಟು ಹೋಯ್ತದೆ ಮೇಲೆ ಒಂದು ಒಳ್ಳೆ ಸರ್ಕಾರ ಬಂದರೆ ಒಂದು ಬರಬೇಕು ಅಂದರೆ ಅವರೊಂದು ಓಟು ಮುಖ್ಯ ಅಲ್ವೇ? ಕರ್ಕೊಬನ್ನಿ, ರಂಗಿನೂ ಕರ್ಕೊಬನ್ನಿ, ರಮೇಶ ಹಳ್ಳಿಗೆ ಹೋಗವನೇ, ಅವನು ಬರ್ತಾನೆ. 26ನೇ ತಾರೀಕು ಎಲ್ಲ ಒಟ್ಟಿಗೆ ಹೋಗಿ ಓಟ್ ಹಾಕಿ ಬರೋ ಬನ್ನಿ. ಹಾಂ, ಅಲ್ಲ, ಉತ್ತರ ಪ್ರದೇಶದಲ್ಲಿ ಸಿ ಎಮ್ ಅವ್ರಂತಲ್ಲ, ಅವರು ಭಾರಿ ಸ್ಟ್ರಿಕ್ಟ್ ಅಂತಲ್ಲ. ಹಂಗೆ ಮಾಡೋಕ್ಕೇನು ನಮ್ಮ ರಾಜ್ಯದಲ್ವೇ? ಅಲ್ಲ, ನಾವೇನು ಬದುಕಬೇಡ್ವೋ? ಯಾರು ಕಿವಿ ಕೊಟ್ಟು ನಮ್ಮ ಗೋಳನ್ನ ಕೇಳೋರೇ ಇಲ್ವಲ್ಲ? ಆಯ್ತು ಸುಮ್ಕಿರವ ಕುಸೋ, ಸುಮ್ಕಿರು, ಎಲ್ಲ ಒಳ್ಳೇದಾಯ್ತದೆ. ಹಂಗೆ ವೀಕ್ಷಕರೇ, ಏನಂದರಿ ನೀವು 26ನೇ ತಾರೀಕು ಹೊಸಿದ್ದೆ ಯಾರು ಬದಲ ಮಾಡ್ತಾರೆ ಅನಿಸ್ತದೆ ಅಂಥವ್ರಿಗೆ ಊಟ ಹಾಕಿಪ್ಪ. ಆಮೇಲೆ ಓಡಾಡ್ಕೊಂಡು ಕುಂತ್ಕೊಂಡ್ರಿ ಏನು ಪ್ರಯೋಜನ ಇಲ್ಲ. ದೇಶ ಉಳಿಬೇಕು ಅಂದರೆ ಒಳ್ಳೆ ಜನ ಬಂದು ಆಳಬೇಕು. ಏನಂದರಿ ಎಲ್ಲ ಹೋಗಿ ಓಟ್ ಹಾಕಿ ಆಮೇಲಿಂದ ಅದೆಲ್ಲ ಹೋಗ್ಬೇಕು ಹೋಗಿರಂತೆ. ರಜಾ ಐತೆ ಅಂದ್ಬಿಟ್ಟು ಮನೇಲಿ ಮಲಿಕಬೇಡ್ರಿ, ಎಲ್ಲರೂ ಹೋಗಿ ಓಟ್ ಹಾಕ್ಬಿಟ್ಟು ಆಮೇಲೆ ಬನ್ನಿ. ನಮ್ಮ ದೇಶ ಮುಖ್ಯ, ಆಮೇಲೆ ಮಿಕ್ಕಿದೆಲ್ಲ. ಏನಂದರಿ?